ನಮ್ಮ ಮೆಟ್ರೋ ಸ್ಟೇಷನ್ನಲ್ಲಿ ಭಾರಿ ಅನಾಹುತ ಒಂದು ತಪ್ಪಿದೆ. ಕೆಳಗೆ ಬಿದ್ದ ಮೊಬೈಲ್ ತೆಗೆದುಕೊಳ್ಳೋಕೆ ಟ್ರ್ಯಾಕ್ಗೆ ಜಿಗಿದು ಬಿಟ್ಟಿದ್ದಾರೆ ಮಹಿಳೆಯೊಬ್ಬರು. ಮಹಿಳೆ ಜಿಗಿತಾ ಇದ್ದಂತೆ ಕೂಡಲೇ ವಿದ್ಯುತ್ ಸಂಪರ್ಕ ತೆಗೆದಿದ್ದಾರೆ ಸಿಬ್ಬಂದಿ. ಇಂದಿರಾನಗರ ಮೆಟ್ರೋ ಸ್ಟೇಷನ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಮಹಿಳೆಯಿಂದಾಗಿ 15 ನಿಮಿಷ ಮೆಟ್ರೋ ಸಂಚಾರ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಬಿಎಂಆರ್ಸಿಎಲ್ ಸಿಬ್ಬಂದಿಯ ಮುಂಜಾಗ್ರತೆಯಿಂದ ಅನಾಹುತ ತಪ್ಪಿದೆ. 15 ನಿಮಿಷ ಸಂಚಾರ ಸ್ಥಗಿತಕ್ಕೆ ವಿಷಾದವನ್ನು ಕೂಡ ಕೋರಿದೆ ಬಿಎಂಆರ್ಸಿಎಲ್. ಬಹಳ ಎಚ್ಚರಿಕೆಯಿಂದ ಇರಬೇಕು. ಮೆಟ್ರೋದಲ್ಲಿ ಬಡ್ಕೊಳ್ತಾನೇ ಇರ್ತಾರೆ, ಒಂದು ವಾಯ್ಸ್ ಬರ್ತಾನೇ ಇರುತ್ತೆ, ಹುಷಾರಾಗಿರಬೇಕು, ಆಮೇಲೆ ನಿಧಾನಕ್ಕೆ ದಾಟಬೇಕು. ನಿಮ್ಮ ನೀವು ವೇರ್ ಮಾಡಿರುವಂಥ ಡ್ರೆಸ್ಸಸ್ಗಳಾಗಿರ್ಬೋದು, ಬ್ಯಾಗ್ಗಳಾಗಿರ್ಬೋದು ಬಹಳ ಹುಷಾರಲ್ಲಿ ಇಟ್ಕೊಳ್ಳಿ ಅಂತ. ಯಾಕಂದರೆ ಏನು ಒಂಚೂರು ಹೆಚ್ಚು ಕಮ್ಮಿ ಆಗಿ ಕಾಲು ಜಾರಿ ಕೆಳಗಡೆ ಟ್ರ್ಯಾಕಿಗೆ ಬಿದ್ದರು ಅಂತಂದ್ರೂ ಸುಟ್ಟು ಭಸ್ಮ ಆಗಿ ಹೋಗ್ತಾರೆ. ಯಾಕಂದರೆ ಅದು ಕರೆಂಟು. ಆ ಕಾರಣಕ್ಕಾಗಿ ಅಲ್ಲಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿರ್ತಾರೆ. ಯಾರೂ ಆ ಲೇನ್ ಒಂದಿದೆ, ಆ ಲೇನ್ನ ದಾಟಿ ಹೋಗೋ ಹಾಗೆ ಇಲ್ಲ. ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಪದೇ ಪದೇ ಹೇಳ್ತಾನೆ ಇರ್ತಾರೆ, ಜಾಗೃತಿ ಮೂಡಿಸ್ತಾನೆ ಇರ್ತಾರೆ. ಮೊಬೈಲೇ ಹೆಚ್ಚಲ್ವಾ ಈಗ? ಜೀವ ಹೋದ್ರೂ ಪರವಾಗಿಲ್ಲ, ಮೊಬೈಲ್ ಹೋಗ್ಬಿಟ್ರೆ ತೊಗೊಳಕ್ಕಾಗುತ್ತಾ? ಒಂದು ಮೊಬೈಲ್ ಹೋದರೆ ಮತ್ತೊಂದು 50ರಿಂದ 40ರಿಂದ ಒಂದು 50,000 ಬಂಡವಾಳ ಹಾಕಬೇಕು. ಸಾಮಾನ್ಯದವರೇ ಈಗ ಅಷ್ಟು ಬಂಡವಾಳ ಹಾಕ್ತಾರೆ. ಮತ್ತು ಇನ್ನೆಲ್ಲ ಬಿಡಿ, 1 ಲಕ್ಷ 2 ಲಕ್ಷ ಮಾತಿದ್ರೆ ಅಷ್ಟೇ ಮೊಬೈಲು ರೇಟು. ಸೊ ಹೀಗಿರಬೇಕಾದ್ರೆ ಮೊಬೈಲ್ ಕೆಳಗೆ ಬಿದ್ದಿದೆ, ಪ್ರಾಣ ಹೋದರೂ ಪರವಾಗಿಲ್ಲ ಅಂತ ಮೊಬೈಲ್ ಎತ್ಕೋಬೇಕು ಅಂತ ಹೋಗಿದ್ದಾರೆ. ನೋಡಿ, ಮೈಯೆಲ್ಲ ಎಷ್ಟು ಎಚ್ಚರಿಕೆಯಿಂದ ಇರಬೇಕು. ಕೆಲವು ಹೆಣ್ಣು ಮಕ್ಕಳಿಗೆ ಅಥವಾ ಕೆಲವು ಗಂಡು ಮಕ್ಕಳಿಗೂ ಕೂಡ ಈ ಥರದೊಂದು ಸಮಸ್ಯೆ ಇದೆ. ಕೈಯಲ್ಲಿ ಮೊಬೈಲ್ ಇದ್ದರೆ ಎಲ್ಲಿ ಹೋಗ್ತಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಯಾವುದರ ಅರಿವು ಕೂಡ ಇರೋದಿಲ್ಲ.